ನಿಮ್ಮ ದೇಹಕ್ಕೆ ಬೇಕಾದಂತಹ ಅನೇಕ ಔಷಧೀಯ ಗುಣಗಳನ್ನು ಹೊಂದಿರುವ ಈ ಸೊಪ್ಪಿನ ಬಗ್ಗೆ ನೀವು ತಿಳಿದುಕೊಳ್ಳಲೇಬೇಕು. ಹೌದು, ಈ ಸೊಪ್ಪನ್ನ ಸಾಮಾನ್ಯವಾಗಿ ತೋಟದ ಬಯಲುಗಳಲ್ಲಿ, ಮನೆಯ ಹಿತ್ತಲಿನಲ್ಲಿ, ಹೀಗೆ ನೀವು ಅನೇಕ ಕಡೆಗಳಲ್ಲಿ ಕಾಣಬಹುದು. ಈ ಸೊಪ್ಪಿನ ಗಿಡದಲ್ಲಿ 2 ರೀತಿಯ ಸೊಪ್ಪಿನ ಗಿಡವನ್ನ ನಾವು ಕಾಣ್ತೇವೆ. ಈ ಗಿಡವು ಸಾಮಾನ್ಯವಾಗಿ ಮಳೆಗಾಲದಲ್ಲಿ ಬೆಳೆಯುವ ಸಸ್ಯವಾಗಿದೆ. ಅದರಲ್ಲಿ ಒಂದು ಗಿಡ ಕಪ್ಪು ಹಣ್ಣುಗಳನ್ನ ನೀಡಿದರೆ ಮತ್ತೊಂದು ಗಿಡ ಕೆಂಪು ಹಣ್ಣುಗಳನ್ನ ನೀಡುತ್ತದೆ. ಈ ಗಿಡದಲ್ಲಿ ಕಪ್ಪು ಹಣ್ಣು ನೀಡುವ ಗಿಡವನ್ನ ಎಲ್ಲರೂ ಬಳಸುತ್ತಾರೆ. ಈ ಗಿಡಕ್ಕೆ ಅನೇಕ ಹೆಸರುಗಳು ಸಹ ಇವೆ. ಈ ಗಿಡವನ್ನು ಗಣಿಕೆ ಗಿಡ, ದ್ವಾಂಕ್ಷಮಾಚಿ, ಕಾಕಮಾಚಿ, ಕಾಕವ್ಯ ಮತ್ತು ಕಾಶಿ ಗಿಡ ಎಂದು ಅನೇಕ ಹೆಸರುಗಳಿಂದ ಕರೆಯುತ್ತಾರೆ. ಈ ಗಿಡದಲ್ಲಿ ಬಿಡುವ ಕಪ್ಪು ಹಣ್ಣು ಬಹಳ ರುಚಿಯಾಗಿದ್ದು ಸ್ವಲ್ಪ ಹುಳಿಯಾಗಿರುತ್ತದೆ. ಈ ಹಣ್ಣು ನಾವು ನೇರವಾಗಿ ಸಹ ಸೇವಿಸಬಹುದು. ಇನ್ನು ಈ ಸೊಪ್ಪಿನಿಂದ ನಮಗೆ ಸಿಗುವ ಆರೋಗ್ಯದ ಲಾಭಗಳು ಏನು ಎಂಬುದನ್ನ ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಈ ಗಿಡವನ್ನ ಕಾಶಿ ಸೊಪ್ಪಿನ ಗಿಡದ ಹಣ್ಣು ತಿನ್ನುವುದರಿಂದ ದೇಹಕ್ಕೆ ಹೆಚ್ಚು ಕಬ್ಬಿನ ಅಂಶ ಸಹ ಸಿಗುತ್ತದೆ. ಇನ್ನು ಇದರಲ್ಲಿ ವಿಟಮಿನ್ ಬಿ ಮತ್ತು ಸಿ ಎಂಬ ಅಂಶವು ಸಹ ಹೆಚ್ಚಾಗಿ ಸಿಗುತ್ತದೆ. ನಿಮ್ಮ ಬಾಯಿಯು ಹುಣ್ಣು ಇರುವಾಗ ಕಾಶಿ ಸೊಪ್ಪಿನ ಪಲ್ಯ ಅಥವಾ ಸೊಪ್ಪಿನ ಸಾಂಬಾರು ಮಾಡಿ ಸೇವಿಸಿದರೆ ಬಹಳ ಬೇಗ ಬಾಯಿ ಹುಣ್ಣು ಗುಣವಾಗುತ್ತದೆ. ಮಹಿಳೆಯರು ಅತಿಯಾದ ಮುಟ್ಟಿನ ಸಮಯದಲ್ಲಿ ಗಣಿಕೆ ಸೊಪ್ಪು ಪಲ್ಯ ಅಥವಾ ಸಾಂಬಾರ್ ಮಾಡಿ ತಿನ್ನುವುದರಿಂದ ಬಹಳ ಬೇಗ ಸ್ರಾವ ನಿಯಂತ್ರಣಕ್ಕೆ ಬರುತ್ತದೆ. ನಿಮ್ಮ ದೇಹದಲ್ಲಿ ಬಹಳ ಉಷ್ಣಾಂಶ ಹೆಚ್ಚಾಗಿ ಮೂಗಿನಲ್ಲಿ ರಕ್ತಸ್ರಾವ ಆಗುವ ಸಮಯದಲ್ಲಿ ಈ ಸೊಪ್ಪಿನ ಪಲ್ಯ ಸೇವನೆ ಮಾಡಿದರೆ ಬಹಳ ಬೇಗನೆ ನಿಮಗೆ ಸ್ರಾವ ಕಡಿಮೆಯಾಗುತ್ತದೆ. ಇನ್ನು ನಿಮ್ಮ ದೇಹದಲ್ಲಿ ರಕ್ತವು ಕೆಟ್ಟು ಸಣ್ಣ ಸಣ್ಣ ಕುರುಗಳು ಕಾಣಿಸಿಕೊಂಡ ಸಮಯದಲ್ಲಿ ನೀವು ಗಣಿಕೆ ಸೊಪ್ಪು ಚೆನ್ನಾಗಿ ಬೇಯಿಸಿ ಅದರಿಂದ ಬಂದ ರಸದ ಜೊತೆಗೆ ಸ್ವಲ್ಪ ಅರಿಶಿನ ಮಿಶ್ರಣ ಮಾಡಿ ಕುರು ಇರುವ ಜಾಗಕ್ಕೆ ಹಚ್ಚುವುದರಿಂದ ಬಹಳ ಬೇಗ ಕುರು ಮಾಯವಾಗುತ್ತದೆ. ಇನ್ನು ದೇಹದ ಮಂಡಿ ಅಥವಾ ಕೀಲುಗಳಲ್ಲಿ ಹಳೆಯ ನೋವುಗಳು ಕಾಣಿಸಿಕೊಂಡರೆ ನೀವು ಕಾಶಿ ಸೊಪ್ಪಿನ ಜೊತೆಗೆ ಸ್ವಲ್ಪ ಬೆಳ್ಳುಳ್ಳಿಯನ್ನ ಚೆನ್ನಾಗಿ ಅರೆದು ಮಂಡಿಯ ನೋವಿನ ಜಾಗಕ್ಕೆ ಹಚ್ಚುವುದರಿಂದ ನೋವು ಶೀಘ್ರವಾಗಿ ಗುಣವಾಗುತ್ತದೆ. ಇನ್ನು ಮೂಲವ್ಯಾಧಿ ಇರುವವರು ಗಣಿಕೆ ಸೊಪ್ಪನ್ನ ಆಹಾರ ರೂಪದಲ್ಲಿ ತಿನ್ನುವುದರಿಂದ ಬಹಳ ಬೇಗ ನಿಯಂತ್ರಣ ಮಾಡಬಹುದು. ಕಾಶಿ ಸೊಪ್ಪನ್ನ ಆಹಾರ ರೂಪದಲ್ಲಿ ಸೇವನೆ ಮಾಡುವುದರಿಂದ ನಿಮ್ಮ ದೇಹದ ರಕ್ತವು ಶುದ್ಧಿಯಾಗುತ್ತದೆ. ಇದು ಮಾತ್ರವಲ್ಲದೆ ಕಾಶಿ ಸೊಪ್ಪಿನ ರಸಕ್ಕೆ ಜೇನುತುಪ್ಪ ಮಿಶ್ರಣ ಮಾಡಿ ಕುಡಿದರೆ ನಿಮ್ಮ ದೇಹದಲ್ಲಿ ಉರಿಮೂತ್ರ ಸಮಸ್ಯೆಯು ಸಹ ನಿಲ್ಲುತ್ತದೆ. ಕಾಶಿ ಸೊಪ್ಪು ಆಹಾರ ರೂಪದಲ್ಲಿ ಸೇವನೆ ಮಾಡುವುದರಿಂದ ಚರ್ಮದ ರೋಗಗಳು ಸಹ ಕಡಿಮೆಯಾಗುತ್ತದೆ. ಹೌದು, ನಿಮ್ಮ ದೇಹದಲ್ಲಿ ಬರುವ ಸರ್ಪಸುತ್ತು, ಕಜ್ಜಿ, ಇಸುಬು ಮತ್ತು ಸೋರಿಯಾಸಿಸ್ ಸೇರಿದಂತೆ ಅನೇಕ ರೋಗಗಳನ್ನ ಕಾಶಿ ಸೊಪ್ಪು ನಿವಾರಣೆ ಮಾಡುತ್ತದೆ. ಇನ್ನು ಯಾವುದಕ್ಕೂ ಒಂದು ಮಿತಿ ಇರುತ್ತೆ. ಅತಿಯಾದ ಸೇವನೆ ಯಾವಾಗಲೂ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಈ ಸೊಪ್ಪನ್ನ ನಾವು ಪ್ರತಿನಿತ್ಯ ಸೇವಿಸಬೇಕಾದ್ರೆ ನಿಮಗೆ ಯಾವುದೇ ಸೈಡ್ ಎಫೆಕ್ಟ್ಸ್ ಆಗಬಾರ್ದು ಅಂದ್ರೆ ನಿಮ್ಮ ಫ್ಯಾಮಿಲಿ ವೈದ್ಯರನ್ನ ಸಂಪರ್ಕಿಸಿ ನಂತರ ಇದನ್ನ ಸೇವಿಸಿ. ನಮಸ್ಕಾರ ಸ್ನೇಹಿತರೆ, ಇಂದಿನ ದಿನಗಳಲ್ಲಿ ನಗರ ಪ್ರದೇಶದಲ್ಲಿ ಜೀವನ ನಡೆಸುವವರಿಗೆ ಮಧುಮೇಹ ಅಥವಾ ಸಕ್ಕರೆ ಕಾಯಿಲೆ ಕಾಮನ್ ಆಗಿ ಬಿಟ್ಟಿದೆ. ಅದರಲ್ಲೂ ವಯಸ್ಸು 30 ದಾಟಿದ ಜನರು ಮಧುಮೇಹ ಸಮಸ್ಯೆಗೆ ತುಂಬಾ ಹತ್ತಿರವಾಗಿರುತ್ತಾರೆ. ಇನ್ನು ತಜ್ಞರು ಹೇಳುವ ಪ್ರಕಾರ ಈ ಕಾಯಿಲೆ ಕೆಲವರಿಗೆ ಹುಟ್ಟುವಾಗಲೇ ಅನುವಂಶೀಯವಾಗಿ ಬಂದು ಬಿಟ್ಟಿರುತ್ತದೆ. ಇನ್ನು ಕೆಲವರಿಗೆ ತಾವು ಅನುಸರಿಸುತ್ತಿರುವ ಜೀವನ ಶೈಲಿ, ಆಹಾರ ಪದ್ಧತಿಯಿಂದಾಗಿ ಮಧುಮೇಹ ಕಾಣಿಸಿಕೊಳ್ಳುತ್ತದೆ. ನಾವು ಪ್ರತಿದಿನ ಸೇವನೆ ಮಾಡುವ ಆಹಾರದಿಂದ ಗ್ಲೂಕೋಸ್ ಅಂಶ ನಮ್ಮ ದೇಹದ ರಕ್ತಕ್ಕೆ ಸೇರುತ್ತದೆ. ಇದನ್ನು ಇನ್ಸುಲಿನ್ ಪ್ರಮಾಣ ನಿಯಂತ್ರಣ ಮಾಡುತ್ತದೆ. ಒಂದು ವೇಳೆ ಈ ಪ್ರಕ್ರಿಯೆಯನ್ನು ನಡೆಸಲು ದೇಹದಲ್ಲಿ ಸಮರ್ಪಕ ಪ್ರಮಾಣದಲ್ಲಿ ಇನ್ಸುಲಿನ್ ಉತ್ಪತ್ತಿಯಾಗದೇ ಇದ್ದರೆ ಅಥವಾ ಪ್ಯಾಂಕ್ರಿಯಾಸ್ ಗ್ರಂಥಿ ದೇಹಕ್ಕೆ ಅಗತ್ಯಕ್ಕೆ ಬೇಕಾಗುವಷ್ಟು ಇನ್ಸುಲಿನ್ ಉತ್ಪತ್ತಿಯ ಪ್ರಕ್ರಿಯೆಯನ್ನು ಮಾಡದೇ ಇದ್ದರೆ ರಕ್ತದಲ್ಲಿನ ಸಕ್ಕರೆಯ ಮಟ್ಟ ನಿಧಾನವಾಗಿ ಏರುತ್ತಾ ಹೋಗುತ್ತದೆ. ಇದನ್ನೇ ಸಕ್ಕರೆ ಕಾಯಿಲೆ ಎನ್ನಲಾಗುತ್ತದೆ. ಇದನ್ನು ಸಿಂಪಲ್ ಆಗಿ ಹೇಳಬೇಕಂದ್ರೆ, ಯಾವಾಗ ದೇಹದ ರಕ್ತದಲ್ಲಿ ಸಕ್ಕರೆ ಪ್ರಮಾಣ ಜಾಸ್ತಿಯಾಗಿ ಇನ್ಸುಲಿನ್ ಸರಿಯಾಗಿ ಕಾರ್ಯನಿರ್ವಹಿಸದೇ ಇದ್ದ ಸಂದರ್ಭದಲ್ಲಿ ಅದನ್ನು ಸಕ್ಕರೆ ಕಾಯಿಲೆ ಅಥವಾ ಮಧುಮೇಹ ಎನ್ನಲಾಗುತ್ತದೆ. ಹಾಗಾದರೆ ಮಧುಮೇಹ ಕಾಯಿಲೆಯನ್ನು ನಿಯಂತ್ರಣ ಮಾಡಲು ನೆರವಾಗುವ ಸಕ್ಕರೆಯಂಶ ಕಡಿಮೆ ಇರುವ ವನ ಹಣ್ಣುಗಳ ಬಗ್ಗೆ ಇವತ್ತಿನ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಮಧುಮೇಹ ಸಮಸ್ಯೆಯಿಂದ ಬಳಲುತ್ತಿರುವವರಿಗೆ ನೆನೆಸಿಟ್ಟ ಬಾದಾಮಿ ಬೀಜಗಳು ಒಂದು ಅದ್ಭುತವಾದ ಆಹಾರ ಪದಾರ್ಥ ಎಂದರೆ ತಪ್ಪಾಗಲಾರದು. ಇದಕ್ಕೆ ಪ್ರಮುಖ ಕಾರಣ ಬಾದಾಮಿ ಬೀಜಗಳಲ್ಲಿ
ಅಧಿಕ ಪ್ರಮಾಣದಲ್ಲಿ ಪ್ರೋಟೀನ್ ಅಂಶ ಕಂಡುಬರುವುದರ ಜೊತೆಗೆ ಅಧಿಕ ಪ್ರಮಾಣದಲ್ಲಿ ನಾರಿನಾಂಶ, ತಾಮ್ರ, ಜಿಂಕ್, ಸೆಲೆನಿಯಂ ಎಂಬ ಖನಿಜಾಂಶಗಳು ಕಂಡುಬರುವುದರಿಂದ ರಕ್ತದಲ್ಲಿ ಸಕ್ಕರೆಯ ಮಟ್ಟವನ್ನು ನಿಯಂತ್ರಣ ಮಾಡುವಲ್ಲಿ ಸಹಾಯ ಮಾಡುತ್ತದೆ. ಇನ್ನು ಪಿಸ್ತಾ ಬೀಜಗಳು. ಇತರ ವನಫಲಗಳಿಗೆ ಹೋಲಿಸಿದರೆ ಪಿಸ್ತಾ ಬೀಜಗಳಲ್ಲಿ ಆಂಟಿ ಆಕ್ಸಿಡೆಂಟ್ ಅಂಶಗಳು ಅಧಿಕ ಪ್ರಮಾಣದಲ್ಲಿ ಕಂಡುಬರುತ್ತದೆ. ಇನ್ನು ಮುಖ್ಯವಾದ ಸಂಗತಿ ಏನೆಂದರೆ ಈ ಬೀಜಗಳಲ್ಲಿ ಇತರ ನಟ್ಸ್ಗಳಿಗಿಂತ ಕಡಿಮೆ ಪ್ರಮಾಣದಲ್ಲಿ ಕ್ಯಾಲೋರಿ ಅಂಶಗಳು ಹಾಗೂ ಅಧಿಕ ಪ್ರಮಾಣದಲ್ಲಿ ಪ್ರೋಟೀನ್ ಅಂಶಗಳು ಕಂಡುಬರುತ್ತದೆ. ಹೀಗಾಗಿ ಮಧುಮೇಹ ಕಾಯಿಲೆಯಿಂದ ಬಳಲುತ್ತಿರುವ ರೋಗಿಗಳು ಪಿಸ್ತಾ ಬೀಜಗಳನ್ನು ಮಿತವಾಗಿ ಸೇವನೆ ಮಾಡಿದರೆ ಒಳ್ಳೆಯದು. ಇನ್ನು ಬಾದಾಮಿ ಬೀಜಗಳಂತೆ ವಾಲ್ನಟ್ಸ್ ಅಥವಾ ಅಕ್ರೋಟನ್ನು ನೆನೆಸಿಟ್ಟು ಸೇವಿಸುವ ಅಭ್ಯಾಸ ಮಾಡಿಕೊಂಡರೆ ಮಧುಮೇಹವನ್ನು ಸುಲಭವಾಗಿ ನಿರ್ವಹಿಸಬಹುದು. ಪ್ರಮುಖವಾಗಿ ಈ ವನಫಲದಲ್ಲಿ ಕಂಡುಬರುವ ನಾರಿನಾಂಶ ಜೀರ್ಣಕ್ರಿಯೆ ಪ್ರಕ್ರಿಯೆಯನ್ನು ನಿಧಾನಗೊಳಿಸುತ್ತದೆ ಹಾಗೂ ರಕ್ತದಲ್ಲಿನ ಸಕ್ಕರೆಯ ಮಟ್ಟವನ್ನು ಅತಿ ನಿಧಾನವಾಗಿ ಬಿಡುಗಡೆ ಮಾಡುತ್ತದೆ. ಇನ್ನು ಪ್ರಮುಖವಾಗಿ ವನದ್ರಾಕ್ಷಿಯಲ್ಲಿ ನೈಸರ್ಗಿಕ ಸಿಹಿ ಅಂಶ ಯಥೇಚ್ಛವಾಗಿ ಕಂಡುಬರುತ್ತದೆ. ಆದಾಗಿಯೂ ಕೂಡ ಇದರಲ್ಲಿ ನಾರಿನಾಂಶ ಅಗಾಧ ಪ್ರಮಾಣದಲ್ಲಿದ್ದು ಮಧುಮೇಹ ಇರುವವರ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು ಎಂದು ಆರೋಗ್ಯ ತಜ್ಞರೇ ಹೇಳುತ್ತಾರೆ. ಹಾಗಂದ ಮಾತ್ರಕ್ಕೆ ಅದನ್ನು ಅತಿ ಹೆಚ್ಚು ಸೇವಿಸಬಾರದು. ಮಿತ ಪ್ರಮಾಣದಲ್ಲಿ ಸೇವಿಸಿದರೆ ಇದು ಆರೋಗ್ಯಕ್ಕೆ ಒಳ್ಳೆಯದು. ಇನ್ನು ವನದ್ರಾಕ್ಷಿಯನ್ನು ಹಾಗೆ ಸೇವಿಸುವ ಬದಲು ರಾತ್ರಿ ಮಲಗುವ ಮುನ್ನ 1 ಲೋಟ ನೀರಿನಲ್ಲಿ 3-4 ವನದ್ರಾಕ್ಷಿಯನ್ನು ನೆನೆಸಿಟ್ಟು ಮರುದಿನ ಸೇವನೆ ಮಾಡುವ ಅಭ್ಯಾಸ ಮಾಡಿಕೊಂಡರೆ ಬಹಳ ಒಳ್ಳೆಯದು. ಹೀಗೆ ಸೇವನೆ ಮಾಡುವುದರಿಂದ ದೇಹಕ್ಕೆ ಲಭಿಸುವ ಸಕ್ಕರೆಯ ಶೇಕಡಾವಾರು ಪ್ರಮಾಣ ಕಡಿಮೆಯಾಗಿ ಈ ವನ ಫಲದಲ್ಲಿರುವ ಉಳಿದ ಆರೋಗ್ಯಕಾರಿ ಪೋಷಕಾಂಶಗಳು ದೇಹಕ್ಕೆ ಸಿಗುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ